ಮಂತ್ರಾಲಯದೊಡೆಯನೇ ಪ್ರಪಂಚದಲ್ಲಿ ಕೆಲವರು ಹುಟ್ಟಿದ ಮೇಲೆ ಇಡೀ ದುನಿಯಾನ ಎದುರಿಸ್ಕೊಂಡು ಬದುಕ್ತಾರೆ. ಆದ್ರೆ ಕೆಲವು ಜನ ಗರ್ಭದಲ್ಲಿರ್ಬೇಕಾದ್ರೆ ತಾಯಿನ, ಹುಟ್ಟಬೇಕಾದ್ರೆ ಡಾಕ್ಟರ್ನ, ಬೆಳೀತಾ ಬೆಳೀತಾ ಇಡೀ ದುನಿಯಾನೇ ದಂಗಾಗಿಸ್ಕೊಂಡು ಬದುಕ್ತಾರೆ. ಇವ್ರ ಹೆಸರಲ್ಲಿ ಇಂಟ್ರೊಡಕ್ಷನ್ ಕೊಟ್ರೆ ಅವ್ರ ಹೆಸರೇ ವೋಟಿಂಗ್ ಲಿಸ್ಟ್ ಇಂದ ಮಿಸ್ ಆಗೋಗುತ್ತೆ. ಭಾಯ್ ಅಣ್ಣ ಭಾಯ್. ಏಯ್ ಬರ ಇಲ್ಲಿ. ಏಯ್ ಏನ ಜೋಬಲೆ ತೆಗ ತೆಗ ಬರ ಇಲ್ಲಿ. ಎಲ್ಲ ಕೇಳಿದ್ರು ಕೊಡಲ್ಲ ಮಗ. 2 ಕೊಟ್ರೆ ಕೊಡ್ತಾನ ಮಗ. ಹೊಡೆದ್ಬಿಡ್ತೀರಾ? ನನ್ನ ಫ್ರೆಂಡ್ ಹೇಳಿದ್ರೆ ಸಾಕು ನಿಮ್ಮನ್ನ ಇಲ್ಲ ಅನ್ನಿಸ್ಬಿಡ್ತಾನೆ. ಅದ್ ಯಾರಂತ ಕರಿಯೋ ನೋಡೇ ಬಿಡೋಣ. ಎಲ್ರು ಬೇಡ, ಒಬ್ಬ ಸಾಕು. ನೋಡ್ರ ಕುದುರೆ ರೇಸು ಬಂದಾಯ್ತು. ಒಬ್ಬ ಸ್ಟಾರ್ಟ್ ಮಾಡೋ. ಯಾಕಿದ್ದು ಹೇಳಿದ ತಾನ ಸ್ಟಾರ್ಟ್ ಮಾಡೋ ಅಂತ. ಹೋಗಿ ಸ್ಟಾರ್ಟ್ ಮಾಡ್. ಹೋಗ್. ದೊಡ್ಡ ಸ್ಟಾರ್ ಲೆವೆಲ್ ಬಿಲ್ಡಪ್ ಕೊಡ್ತೀಯಾ? ಆಕಾಶದ ಸ್ಟಾರ್ ಕಾಣ್ಬೇಕು ಅಂದ್ರೆ ಕತ್ಲಾಗ್ಬೇಕು, ನಾನ್ ಸ್ಟಾರ್ ಆಗ್ಬೇಕು ಅಂದ್ರೆ ಟೈಮ್ ಬರ್ಬೇಕಲ್ಲ. ಇನ್ನೊಂದು ಯಾವ ಸ್ಟಾರ್ಟ್ ಮಾಡ್ತಾನೆ ಲೇ. ಆಕಾಶದ ಸ್ಟಾರ್ಸ್ ನ ದೇವ್ ಸೃಷ್ಟಿ ಮಾಡ್ತಾನೆ, ಆದ್ರೆ ಇಲ್ಲಿ ಜನಗಳು ಸೃಷ್ಟಿ ಮಾಡ್ತಾರೆ, ಅಂದ್ರೆ ಫ್ಯಾನ್ಸ್. ನಮ್ಮಣ್ಣ ಏರ್ಯಾಗೆ ದೊಡ್ಡ ದಾದ ಗೊತ್ತಾ? ಲೇ ಮರಿ ದಾದ ಒಬ್ರೇ ಕಣ. ಸಿಂಹ ಬೇಟೆ ಆಡಕ್ ಬಂದ್ರೆ ನರಿ ಜಿಂಕೆಗಳೆಲ್ಲ ಸಿಂಹಕ್ಕೆ ಕಣೋ ಬೇಟೆ. ತಾಕತ್ ಬೇಕ್ಲೇ. ತಾಕತ್ತನ್ನ ಪದಕ್ಕೆ ಬೆಲೆ ಬಂದಿದ್ದೆ ನಮ್ಮಂತವರಿಂದ ಕಣೋ. ದಿನೇ ಬೈಕ್ ಸ್ಟಾರ್ಟ್ ಮಾಡ್ದೇನಾ? ಏನೋ ಇದು? ಅಣ್ಣ ಇದಣ್ಣ ಸೆಟ್. ಮಗ ಯಾಕಿದ್ದು ಹುಡುಗಿ ಮೈಸೂರಿಂದ ಬರ್ತಾವಳೆ, ಕರ್ಕೊಂಡ್ ಬರ್ಬೇಕು. ಸಾಯಂಕಾಲ ಸಿಗ್ತೀನಿ, ನೀನ್ ಹೋಗಿರೋ. ಓಕೆ ಬಾಯ್, ಮನೆ ಹೋಗ್ತೀನಿ. ಹಾಯ್. ಹಾಯ್, ನಿಮ್ಮನ್ನೆಲ್ಲ ನೋಡಿದ್ದೀನಲ್ಲ, ನೆನಪೇ ಬರ್ತಿಲ್ಲ. ನಿಮ್ಮ ಹೆಸರೇನು ಅಂತ ಕೇಳ್ತೀಯ ತಾನೇ? ಈ ಥರ ಡವ್ ಮಾಡೋ ಹುಡುಗನ ಎಷ್ಟು ಜನ ನೋಡಿಲ್ಲ. ಸಾಕೋಗು. ಸುಮ್ಮನೆ ಹೋಗಕ್ಕ ಬಂದಿದ್ ನಾನು. ಏನೋ ನಿಮ್ ಜೊತೆ ಮಾತಾಡೋಣ ಅಂತ ಬಂದೆ. ಏನ್ ಮಾತಾಡ್ತೀಯಾ? ಸುಮ್ಮನೆ ಹೋಗು. ಏನಾದ್ರೂ ಇರುತ್ತಲ್ಲ ಸಮಥಿಂಗು ಮಾತಾಡೋಣ. ಇಷ್ಟಕ್ಕೂ ನೀವು ಯಾರಂತ ನಾನು ನಿಮ್ಮ ಜೊತೆ ಮಾತಾಡಬೇಕು? ಫ್ರೆಂಡ್ ಅನ್ಕಳಿ. ಅಯ್ಯೋ, ಫ್ರೆಂಡ್ ಅಂತೀರಾ, ಆಮೇಲೆ ಐ ಲವ್ ಯು ಅಂತೀರಾ. ನೀವು ಹುಡುಗರ ಬಗ್ಗೆ ನಮ್ಗೆ ಗೊತ್ತಿಲ್ವಾ? ಹುಡುಗರ ಬಗ್ಗೆ ಮಾತ್ರ ಗೊತ್ತು, ಆದ್ರೆ ನನ್ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ತಿಳ್ಕೊಂಡು ನಾನೇನ್ ಮಾಡ್ಲಿ? ಹೋಗು. ಫ್ರೆಂಡ್ ಆಗೋಣ ರೀ. ಎಲ್ಲರೂ ಪ್ರೀಸೋ ತಪ್ಪ ಅಂತ ಕ್ವಶನ್ ಹಾಕ್ತಾರೆ. ಫ್ರೆಂಡ್ಶಿಪ್ ಮಾಡೋ ತಪ್ಪ? ಸರಿ ಆಯ್ತು, ಓಕೆ ಫ್ರೆಂಡ್. ಸರಿ, ನಿನ್ನ ಹೆಸರೇನು? ದಿನೇಶ್. ನಿಮ್ಮ ಹೆಸರು? ಐಶ್ವರ್ಯ. ಬಚ್ಚೇನಲ್ಲಿ ಏನಂದೆ? ಬಾಯ್ ಫ್ರೆಂಡ್ ಇದಾನಾ ಅಂದೆ. ಯಾರು ಇಲ್ಲಪ್ಪ. ನೋಡ್ರಿ, ಹುಡುಗಿರು ಮೊಬೈಲ್ ಇದ್ದಂಗೆ, ಅದ್ರಲ್ಲಿ ಸಿಮ್ ಕಾರ್ಡ್ ಇರ್ತದ. ನಿನ್ ಗರ್ಲ್ ಫ್ರೆಂಡ್ ಇದಾರಾ? ಇಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ.
ಹುಡುಗರು ಈ ಡವ್ಗಳ್ಗೇನು ಕಮ್ಮಿ ಇಲ್ಲ. ನಾವಲ್ರಿ ಡವ್ ಮಾಡೋದು, ನೀವು. ಹುಡುಗರು ಲವ್ ಮಾಡ್ತಾರೆ, ನಮ್ಮಂಥವ್ರು ಫ್ರೆಂಡ್ಶಿಪ್ಪು ಮಾಡ್ತಾರೆ. ಒಂದ್ ಹೇಳ್ತೀನಿ ಕೇಳು, ಲವ್ ಮಾಡಿ ತುಂಬಾ ನೋವು ಅನ್ಭವಿಸೋ ಹುಡುಗಿರೇ ಗೊತ್ತಾ? ಗೊತ್ತಿಲ್ಲಮ್ಮ. ಇನ್ನು ಚಿಕ್ಕ ಹುಡುಗ ಬಾಯಲ್ಲಿ ಬೆಲ್ಲಿಟ್ಟು ಕಚ್ಚಕ್ ಬರಲ್ಲ. ಕರೆಕ್ಟಾಗಿ ಹೇಳಿದ್ರಿ. ನಿಮ್ಮ ಬಾಯಲ್ಲಿ ಏನ್ ಮಚ್ಚ ಇದೆಯಾ? ಇಲ್ಲ, ಮಚ್ಚಿದೆ, ಮುಚ್ಕೊಂಡ್ ಬಾ. ಮುದ್ದು ಮುದ್ದು ಮನಸ್ಸುಗಳು ಒಲವಿಂದ ಕಟ್ಟಿಕೊಂಡ ಬನ್ನಿ ಟೆಂಪಲ್ಗೆ ಹೋಗೋಣ. ನನ್ಗೆ ಇಷ್ಟ ಇಲ್ಲಪ್ಪ. ಇಷ್ಟಕ್ಕೂ ದೇವ್ರು ಏನ್ ಮಾಡಿದಾನಂತ ಬರ್ಬೇಕು. ಹುಡುಗಿರಿಗೆ ಹೂವು ಕೊಟ್ಟು ಪ್ರಪೋಸ್ ಮಾಡಿದ್ರೆ ಲವ್ ಒಪ್ಕೊಳ್ಳಲ್ಲ. ಅಂತದ್ರಲ್ಲಿ ದೇವಸ್ಥಾನಕ್ಕೆ ಹೋಗದಲ್ಲೇ ಕೈ ಮುಗಿದ್ರೆ ದೇವ್ರು ವರ ಕೊಟ್ಟಾನ. ಬೇಕಾದ್ರೆ ಕೈ ಮುಕ್ಕೊಂಬ. ಸರಿ, ನಿಮ್ಮ ಮನೆಯಲ್ಲಿ ಇಷ್ಟಕ್ಕಾದಲ್ಲ ಏನು ಹೇಳ್ರಿ, ನಾನೇ ನಿಮ್ಮ ಮನೆಗೆ ಬಂದೆ ಹೆಣ್ಣ ಕೇಳ್ತೀನಿ. ಟೈಮ್ ಆಯ್ತು, ಹೋಗ್ತೀನಿ. ಫ್ರೆಂಡ್ ಆಗ 10 ನಿಮಿಷ ಆಗಿಲ್ಲ, ಇಷ್ಟೇನಾ ಫ್ರೆಂಡ್ಶಿಪ್ ಬೆಲೆ? ಇಲ್ಲ ಸರಿ, ಟೈಮ್ ಆಯ್ತು, ಬಾಯ್. ಮನೇಲಿ ವೇಟ್ ಮಾಡ್ತಾ ಇರ್ತಾರೆ. ಬಾಯ್. ಸರಿ ಆಯ್ತು, ನಾಳೆ ಇದೇ ಟೈಮಿಗೆ ಸಿಕ್ಕಾನ. ನಿಮ್ಗೇನೆ ಗಿಫ್ಟ್ ಕೊಡ್ಬೇಕು, ಆಯ್ತಾ? ಓಕೆ, ಬಾಯ್. ಟೇಕ್ ಕೇರ್. ಐದು ವರ್ಷದಿಂದ ನಾ ಇಲ್ದಂಗೆ ಅಲಿತಾ ಇದ್ದೀನಿ ನಿನ್ನಿಂದ ನಾನು. ನೀನು ಅವನು ಲವ್ ಮಾಡ್ತೀಯಾ? ಅದು ಹೆಂಗೆ ಲವ್ ಮಾಡ್ಬಿಡ್ತೀಯ? ನಾನು ನೋಡ್ತೀನಿ. ಎತ್ತು ಬಿಡದೆ ಅವನ್ನ, ಬಿಡಲ್ಲ, ಎತ್ತು ಬಿಡದೆ. ಹಾಯ್. ಹಾಯ್. ಇವತ್ತು ಮನೆ ಕಡೆ ಬಂದಿದ್ದು? ಏನಿಲ್ಲ ಕಣೆ, ಇವಾಗ ತಾನೇ ಮೈಸೂರಿಂದ ಬಂದೆ, ಅದಕ್ಕೆ ಫಸ್ಟ್ ನಿನ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಫುಲ್ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಇವತ್ತೊಂದು ಹುಡುಗನ್ ನೋಡ್ದೆ, ಲವ್ ಮಾಡ್ಬೇಕು ಅನ್ಕೊಂಡಿದೀನಿ, ಬಟ್ ಫ್ರೆಂಡ್ ಅಂತಿದ್ದಾನೆ, ಏನ್ ಮಾಡ್ಲಿ? ಐಶು, ಇವಾಗ ಹುಡುಗರು ಫ್ರೆಂಡ್ಸ್ ಅಂತಾರೆ ಕಣೆ, ಆಮೇಲೆ ಲವ್ ಮಾಡ್ತಾರೆ. ನೀನ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತೀಯ? ತಲೆ ಕೆಡ್ಸ್ಕೊಬೇಡ, ಬಿಡು. ನಾಳೆ ಗಿಫ್ಟ್ ಬೇರೆ ಕೊಡ್ತೀನಿ ಅಂತ ಹೇಳಿದಾನೆ ಕಣೆ, ತುಂಬಾ ಭಯ ಆಗ್ತಾ ಇದೆ. ಅವ್ನ್ ನಾಳೆ ಪಕ್ಕಾ ಪ್ರಪೋಸ್ ಮಾಡ್ತಾನೆ, ಭಯನೇ ಪಡ್ಬೇಡ. ಯಾಕೆ ಭಯ ಪಡ್ತೀಯ? ಓಕೆನಾ? ಆಯ್ತು, ಓಕೆ ಕಣೆ. ಒಂದ್ ಹೇಳ್ತೀನಿ ಕೇಳು, ಅವನಿಗೆ ಸ್ವಲ್ಪ ದಿನ ಮೆಸೇಜ್ ಮಾಡು, ಆಮೇಲೆ ಸ್ವಲ್ಪ ದಿನ ಅವಾಯ್ಡ್ ಮಾಡು. ಅವ್ನು ಒಳ್ಳೆಯವನ ಕೆಟ್ಟವನ ಗೊತ್ತಾಗುತ್ತೆ, ಆಮೇಲೆ ಬೇಕಿದ್ರೆ ಲವ್ ಮಾಡಿವಂತೆ. ಆಯ್ತು, ತುಂಬಾ ಒಳ್ಳೆ ಐಡಿಯಾ ಕೊಟ್ಟೆ. ಹಾ, ಹೇಳ ಐಶು. ಏನಿಲ್ಲ ಕಣೆ, ಈಗ ತಾನೇ ನನ್ನ ಬಾಯ್ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಓ, ನನ್ ಲವ್ ಸ್ಟೋರಿನಾ? ಅಯ್ಯೋ, ಅವತ್ತೊಂದಿನ ಮರ್ದಡಿ ನಿಂತಿದ್ದೆ. ಓಯ್ ಬಾರೋಲೇ, ಓಯ್ ನೀನೇ ಬಾರೋ. ಟೂ 3 ಮಂತ್ಸಿಂದ ನೋಡ್ತಾ ಇದ್ದೀನಿ, ನನ್ನೇ ಫಾಲೋ ಮಾಡ್ತಿದ್ಯಾ? ಏನ್ ಸಮಾಚಾರ? ನನಗೆ ಚಾಕ್ಲೇಟ್ ಎಲ್ಲ ಬೇಡ, ನೋಡೋಕ್ಕೇನೋ ಚೆನ್ನಾಗೇ ಇದ್ದೀಯಾ, ಆದರೆ ನನ್ನ ಲೈಫಲ್ಲಿ ಯಾವತ್ತೂ ಮರೆಯೋಕ್ಕಾಗದೇ ಇರೋ ಥರ ಪ್ರಪೋಸ್ ಮಾಡು. ಬೇಕಾದರೆ ಯೋಚನೆ ಮಾಡಿ ನೋಡ್ತೀನಿ. ನಗ್ನಗ್ತಾ ನನ್ನ ಮನಸ ಎತ್ಕೊಂಡು ಹೋಯ್ತವಳಲ್ಲೋ, ಅಯ್ಯಯ್ಯಯ್ಯೋ. ಏನಿದು? ಐ ಲವ್ ಯು. ತೂ, ಡಬ್ಬ ಆ ಥರ ಇದೆ. ಡಿಫ್ರೆಂಟ್ ಅಂದರೆ ಇದೇನಾ? ಏನೋ ನಿಂದು ಇದ್ಯಾ ಸ್ಟೈಲು? ನ್ಯೂ ಸ್ಟೈಲ್ ಹೆಂಗದೆ? ಡಬ್ಬ ಆ ಥರ ಇದೆ. ಅದಕ್ಕೆ ಮಾಡಿದ್ದು. ಇಷ್ಟ ಆಗಿಲ್ವಾ? ಸರಿ ಆಯ್ತು, ಓಕೆ, ಲವ್ ಮಾಡೋಣ. ಹಾಗಾದ್ರೆ ಕೂತ್ಕೋ ರಥದ ಮೇಲೆ, ಲವ್ ಮಾಡಕ್ ಹೋಗ್ತಾ ಇರೋದೆ.
ಇದೇನಮ್ಮ ನಮ್ಮ ಲವ್ ಸ್ಟೋರಿ. ಯಾಕೋ ಫೋನ್ ರಿಸೀವ್ ಮಾಡಿಲ್ಲ? ಹೆಂಗ್ ರಿಸೀವ್ ಮಾಡೋದು? ಬೈಕ್ ಓಡಿಸ್ತಾ ಇರ್ಲಿಲ್ವಾ? ಇವತ್ತೇ ಹೋಗ್ಬೇಕಾ ಮೈಸೂರಿಗೆ? ಹ್ಞೂ ಕಣೋ, ಎಕ್ಸಾಮ್ ಇದೆ, ಹೋಗ್ಲೇಬೇಕು. ಹಾಯ್, ಸಾರಿ ಲೇಟ್ ಆಯಿತು. ತುಂಬ ಹೊತ್ತಿಂದ ವೇಟ್ ಮಾಡ್ತಾ ಇದ್ದೀರಾ? ಇವತ್ತು ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸರಿ, ಗಿಫ್ಟ್ ಕೊಡ್ತೀನಿ. ನಿಮ್ಮ ಬರ್ತ್ಡೇ ದಿನ ಓಪನ್ ಮಾಡಬೇಕು, ತುಂಬ ಇಂಪಾರ್ಟೆಂಟು. ಓಕೆ, ಪ್ರಾಮಿಸ್ ಮಾಡು. ಪ್ರಾಮಿಸ್, ಅವತ್ತೇ ಓಪನ್ ಮಾಡ್ತೀನಿ, ಓಕೆನಾ? ಅಣ್ಣ ಸಿಗ್ಲಿ ನನ್ನ ಮಗ, ಕೊಚ್ಚಾಗ್ಬಿಡ್ತೀನಿ. ನನ್ನ ಲವರ್ ಜೊತೆನೆ ಮಾತಾಡ್ತಿರ್ತಾನೆ. ಸರಿ ಎಂತ ಮಗಾಡಿ ನೋಡೇ ಬಿಡ ನನ್ನ ಮಗನ್ನ. ಹಾಯ್ ಐಶು, ಏನು ಮಾಡ್ತಿದ್ಯಾ? ಎಲ್ಲಿಗೆ ಬಂತು ನಿನ್ನ ಲವ್ ಸ್ಟೋರಿ? ಹೇ, ನಾಳೆ ನಿನ್ನ ಬರ್ಡೇ ಅಲ್ವಾ? ಪಕ್ಕಾ ಕಾಲ್ ಆಗಲಿ ಮೆಸೇಜ್ ಆಗಲಿ ಮಾಡ್ತಾನೆ ಬಿಡು, ತಲೆ ಕೆಡಿಸ್ಕೋಬೇಡ. ಸರಿ ಕಣೆ, ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಯಿತು, ಬಾಯ್. ಹಲೋ, ಸಾರಿ ಕಣೋ, ನನಗೆ ತುಂಬ ಬೇಜಾರು ಮಾಡಿದ್ದೀನಿ ಆಯಿತಾ? ಇನ್ನು ಮುಂದೆ ಯಾವತ್ತೂ ಬೇಜಾರು ಮಾಡಲ್ಲ, ಸಾರಿ. ಇವತ್ತು ನನ್ನ ಬರ್ಡೇ ಕಣೋ, ವಿಶ್ ಮಾಡಲ್ವಾ? ಅವನ ಫ್ರೆಂಡ್ ಮಾತಾಡ್ತಿರೋದು. ಸರಿ, ಅವನಿಗೆ ಕಾಲ್ ಕೊಡಿ. ಅವನು ನನಗೂ ನಿನಗೂ ಅವ್ರ ಅಮ್ಮನಿಗೂ ಯಾರಿಗೂ ಸಿಗದೆ ಅಷ್ಟು ದೂರ ಹೊರಟೋಗಿದ್ದಾನೆ. ಏನು ಹೇಳ್ತಿದ್ಯಾ? ಅವನು 15 ದಿನಗಳ ಹಿಂದೆ ಅವನು ಸಾಯೋಕ್ಕೂ ಮುಂಚೆ ನಿನಗೆ ಎಷ್ಟು ಫೋನ್ ಮೆಸೇಜ್ ಮಾಡ್ದೆ ಗೊತ್ತಾ? ಒಂದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ನೀನು. ಅವ್ನು ಸಾಯೋವಾಗಲೂ ನಿನಗೆ ಫೋನ್ ಮಾಡ್ದ, ಅದಕ್ಕೂ ರೆಸ್ಪಾನ್ಸ್ ಮಾಡಿಲ್ಲ ನೀನು. ನಿನ್ನ ಬಗ್ಗೆ ಎಷ್ಟೆಲ್ಲ ಹೇಳ್ತಿದ್ದ ಗೊತ್ತಾ? ಒಳ್ಳೆ ಹುಡುಗ ಮಾಡು, ಲೈಫಲ್ಲಿ ಇಂಥ ಫ್ರೆಂಡ್ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದ. ಹೋಗ್ಲಿ, ಅವ್ನು ಕೊಟ್ಟಿರೋ ಗಿಫ್ಟ್ ತೆಗೆದು ನೋಡಿದ್ಯಾ? ತೆಗೆದು ನೋಡಿಲ್ಲ ಅಂದರೆ ಹೋಗಿ ನೋಡು. ಅವ್ನ ಫ್ರೆಂಡ್ಶಿಪ್ ಬೆಲೆ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಪ್ರೀತಿ ಅನ್ನೋದು ಲವರ್ ಮೇಲೆ ಮಾತ್ರ ಅಲ್ಲ, ಫ್ರೆಂಡ್ಸ್ ಮೇಲೂ ಇರುತ್ತೆ ಅಂತ ಯಾವತ್ತೂ ಮರಿಬೇಡಿ. ನಿಮ್ಮ ಕಾಲಿಗೆ ಕೇಳ್ಕೊಳ್ತೀನಿ. ಪ್ರೀತಿನ ಅಪಾರ್ಥ ಮಾಡಿಕೊಂಡ್ರೆ 2 ದೇಹಗಳು ದೂರ ಆಗ್ತವೆ. ಸ್ನೇಹನೇ ಅಪಾರ್ಥ ಮಾಡಿಕೊಂಡ್ರೆ 2 ಮುದ್ದು ಮನಸ್ಸುಗಳು ಬಾಡಿ ಹೋಗ್ತವೆ.